ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಇವತ್ತಿನ ಟಾಪಿಕ್ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿನ ಭೇಟಿ ಮಾಡಿದ ತಕ್ಷಣ ಅವ್ರು ನಿಮ್ಮನ್ನು ಮಾತಾಡ್ತಾರೆ, ಅವರ ಒಂದು ರಿಯಾಕ್ಷನ್ ಏನು ನೋಡುವಂಥ ನನ್ನ ವ್ಯೂವರ್ಸ್. ಅವ್ರ ಮನಸ್ಸಲ್ಲಿರೋ ವ್ಯಕ್ತಿ ಅವ್ರು ಪ್ರೀತಿಸೋಂಥ ವ್ಯಕ್ತಿನ ಭೇಟಿ ಮಾಡಿದ ತಕ್ಷಣ ಆ ವ್ಯಕ್ತಿ ಇವ್ರ ಹತ್ರ ಮಾತಾಡ್ತಾರೆ, ಕಮ್ಯುನಿಕೇಷನ್ ಮಾಡ್ತಾರೆ. ಯಾವ ರೀತಿ ಎಕ್ಸ್ಪ್ರೆಷನ್ಸ್ ಇರುತ್ತೆ, ಯಾವ ರೀತಿ ಫೀಲಿಂಗ್ಸ್ ಇರುತ್ತೆ ನನ್ನ ವ್ಯೂವರ್ಸ್ ಮೇಲೆ, ಯಾವ ರೀತಿ ಎಕ್ಸ್ಪ್ರೆಷನ್ ಇರುತ್ತೆ, ಯಾವ ರೀತಿ ಕಮ್ಯುನಿಕೇಷನ್ ಇರುತ್ತೆ, ಯಾವ ರೀತಿ ಫೀಲಿಂಗ್ಸ್ ಇರುತ್ತೆ ನನ್ನ ವ್ಯೂವರ್ಸ್ ಮೇಲೆ, ಯಾವ ರೀತಿ ಕಮ್ಯುನಿಕೇಷನ್ನ, ಯಾವ ರೀತಿ ಎಕ್ಸ್ಪ್ರೆಷನ್ಸು, ಯಾವ ರೀತಿ ಫೀಲಿಂಗ್ಸು ಮತ್ತು ಮಾತಾಡ್ತಾರೆ ನನ್ನೊಂದು ವ್ಯೂವರ್ಸ್ ಜೊತೆ. ಸೊ ಈ ರೀಡಿಂಗ್ ಒಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡಿಕೊಡೆ, ಅದರ್ವೈಸ್ ಸ್ಕಿಪ್ ಮಾಡ್ಬೋದು. ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂದರೆ, 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ, ಆ ವ್ಯಕ್ತಿನೂ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಿದ್ದು ಯಾವುದೇ ಕನೆಕ್ಷನ್ಸ್ ಇಲ್ದಾರೆ ಇದ್ದರೆ, ನಿಮ್ಮದು ನಿಜವಾಗ್ಲೂ ಜೆನ್ಯೂನ್ನಾಗಿ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರೆ ಈ ರೀಡಿಂಗ್ ನಿಮಗೋಸ್ಕರನೇ. ಈ ರೀಡಿಂಗ್ ಹುಡುಗ ನೋಡ್ತಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಮೇಲ್ ನೋಡ್ತಾರೆ ಫಿಮೇಲ್ಗೆ ಅಂದ್ಕೊಂಡು ಅಷ್ಟೇ, ಅಥವಾ ಫಿಮೇಲ್ ನೋಡ್ತಾರೆ ಮೇಲ್ಗೆ, ಹುಡುಗಿ ನೋಡ್ತಿದ್ರೆ ಹುಡುಗನ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೋ ಅವರು ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೋ ಅವರು ನಿಮ್ಮ ಮನಸ್ಸಲ್ಲಿ ಯಾರು ಪ್ರೀತಿ ಮಾಡ್ತಾಯಿದ್ರೆ ನೋಡಿ, ಆ ವ್ಯಕ್ತಿಗೆ ನೀವು ಫಸ್ಟ್ ಕ್ಷಣ ಅವ್ರನ್ನ ಭೇಟಿ ಮಾಡಿದ ತಕ್ಷಣ ಅವ್ರಿಗೆ ನಿಮ್ಮ ಇಬ್ಬರ ಮಧ್ಯೆ ಹಳೇದು ಎಲ್ಲ ನೆನಪು ಬರುತ್ತೆ. ಯಾಕಂದರೆ ಅವ್ರು ನಿಮ್ಮ ಹತ್ರ ನಡ್ಕೊಂಡಂಥ ರೀತಿ ಟವರ್ ಮೂಮೆಂಟ್ ಬಂದಿರೋದ್ರಿಂದ, ಅವ್ರು ನಿಮಗೆ ಬ್ರೇಕಪ್ ಮಾಡಿದಂಥ ಸಿಚುವೇಶನ್ನು, ನೋ ಕಾಂಟ್ಯಾಕ್ಟ್ ಪರಿಸ್ಥಿತಿ, ಸೊ ಎಲ್ಲವೂ ಅವ್ರಿಗೆ ನೆನಪು ಬಂದು ನಿಮ್ಗೆ ಯಾಕೆ ಈ ರೀತಿ ನೋವು ಕೊಟ್ಟೆ ಅಂತ ಪ್ರತಿ ಕ್ಷಣ ಅವರು ಫೀಲ್ ಆಗ್ತಾರೆ. ಸೊ ನಿಮ್ಮನ್ನು ಮಾತಾಡಿಸ್ಬೇಕಂತಲೂ ಟ್ರೈ ಮಾಡ್ತಾರೆ. ನಿಮ್ಮ ವ್ಯಕ್ತಿ ನೀವು ಅವ್ರನ್ನ ಭೇಟಿ ಮಾಡಿದ ತಕ್ಷಣ ಅವರು ನಿಮ್ಮ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ, ಕಮ್ಯುನಿಕೇಷನ್ ಮಾಡಲಿಕ್ಕೆ ತುಂಬ ಟ್ರೈ ಮಾಡ್ತಾರೆ. 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮ ಜೊತೆ ಮಾತಾಡಲಿಕ್ಕೆ ತುಂಬ ಟ್ರೈ ಮಾಡ್ತಾರೆ ಮತ್ತು ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡೋದಕ್ಕೂ ಬರ್ತಾರೆ. ನೀವು ಅವ್ರನ್ನ ಭೇಟಿ ಮಾಡಿದ ತಕ್ಷಣ, ನೀವು ಅವ್ರ ಲೈಫಲ್ಲಿ ಹೋಗಿದ ತಕ್ಷಣ ಅವ್ರು ಫುಲ್ಲು ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಜಡ್ಜ್ಮೆಂಟ್ ನೀವು ಅವ್ರನ್ನ ಭೇಟಿ ಮಾಡಿದ ತಕ್ಷಣ ಅವ್ರ ಫಸ್ಟ್ ರಿಯಾಕ್ಷನ್ ಏನು ಗೊತ್ತಾ, ನಾನು ಪ್ರೀತಿಸಿದಂಥ ವ್ಯಕ್ತಿ ನನ್ನ ಲೈಫಲ್ಲಿ ಮತ್ತೆ ಬಂದಿದ್ದಾರೆ. ಅವ್ರಿಗೊಂಥರ ಅವಾಗ ಸಮಾಧಾನ ಆಗುತ್ತೆ. ಅವಾಗ ನೀವು ಅವ್ರನ್ನ ಮಾತಾಡಿಸ್ತಿರಿದ್ರೇನೋ ಅಥವಾ ಅವರು ನಿಮ್ಮನ್ನು ಮಾತಾಡಿಸ್ತಿರಿದ್ರೇನೋ, ಸೊ ಅವರು ಹ್ಯಾಪಿಯಾಗಿ ಫೀಲ್ ಆಗ್ತಾರೆ, ನೀವು ಕೂಡ ಅಷ್ಟೇ ಹ್ಯಾಪಿಯಾಗಿ ಫೀಲ್ ಆಗ್ತೀರ. ಅವರೊಂದು ರಿಯಾಕ್ಷನ್ ಹೇಗಿರುತ್ತೆ ಅಂದರೆ, ಇಷ್ಟು ದಿವಸ ಅವ್ರ ಲೈಫಲ್ಲಿ ಏನೇನು ಕಷ್ಟಗಳಿರುತ್ತೋ, ನೋವಿರುತ್ತೋ, ಎಲ್ಲವೂ ನೀವು ಹೋಗಿದ್ದಂಥ ಒಂದು ಕ್ಷಣದಲ್ಲಿ ಎಲ್ಲವನ್ನೂ ಮರ್ತು ಬಿಡ್ತಾರೆ. ಅವ್ರಿಗೇನೇ ಕಷ್ಟಗಳಿದ್ರು, ಅವ್ರಿಗೇನೇ ನೋವಿದ್ರೂ ನೀವು ಹೋಗಿದ ತಕ್ಷಣ ಅವ್ರು ಫುಲ್ ಹ್ಯಾಪಿ ಆಗಿಬಿಡ್ತಾರೆ. ಅದನ್ನು ನಿಮ್ಗೆ ಎಕ್ಸ್ಪ್ರೆಷನ್ ಮಾಡದೇ ಇರ್ಬೋದು, ಬಟ್ ಅವ್ರ ಒಳಗಡೆನೇ ಅದನ್ನ ಫೀಲ್ ಮಾಡ್ತಾರೆ. ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಜೊತೆ ಆಲ್ರೆಡಿ ಮಾತಾಡ್ತಾರೆ. ಓಕೆನಾ? 3 ಆಫ್ ವಾಂಡ್ಸ್ ಅವ್ರಿಗೆಲ್ಲ ಒಂದೇ ನೆನಪು ಬರೋದು, ನಿಮ್ಮ ವ್ಯಕ್ತಿನ ನೀವು ಭೇಟಿ ಆಗಿದ ತಕ್ಷಣ ಅವ್ರಿಗೆ ಒಂದೇ ನೆನಪು ಬರೋದು ಏನಂದರೆ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ, ಮೂರನೇ ವ್ಯಕ್ತಿ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್. ಇಲ್ಲಿ ಕೆಲವ್ರಿಗೆ ಫ್ಯಾಮಿಲಿ ಆಗಿರ್ಬೋದು, ಇನ್ನು ಕೆಲವ್ರಿಗೆ ಪರ್ಸನಲ್ ಪ್ರಾಬ್ಲಮ್, ಹೆಲ್ತ್ ಇಶ್ಯೂಸ್, ಇನ್ನು ಕೆಲವ್ರಿಗೆ ಸೊಸೈಟಿ ಪ್ರಾಬ್ಲಮ್. ಇವರೆಲ್ಲ ನಿಮಗೆ ತೊಂದರೆ ಕೊಡ್ಬೋದು. ಸೊ ಅದರಿಂದ ಅವರು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಅಷ್ಟೇ ನಿಮ್ಮನ್ನು. ಎಷ್ಟು ಅವಾಯ್ಡ್ ಮಾಡಿದ್ರು ನೀವು ಅವ್ರ ಹತ್ರ ಹೋಗಿದ ತಕ್ಷಣ ಫುಲ್ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಓಕೆನಾ? ಸಿಕ್ಸ್ ಆಫ್ ಪೆಂಟಿಕಲ್ಸ್ ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ಅವ್ರ ಲೈಫೇ ಒಂಥರ ಬ್ಯಾಲೆನ್ಸ್ ಆಗಿಬಿಡುತ್ತೆ. ನೋಡಿ, ಇಲ್ಲೆಲ್ಲ 6 ಹ್ಯಾಂಡ್ಸ್ ಬಂದಿದೆ, ಇದೇ ರೀತಿ ಬ್ಯಾಲೆನ್ಸ್ ಆಗ್ತಾಯಿದೆ. ಪ್ರತಿಯೊಬ್ಬರು ಫ್ಲವರ್ ತಗೊತಾ ಇದ್ದಾರೆ ಕೈಯಲ್ಲಿ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇದ್ದರೂ ಎಲ್ಲವೂ ನೀವು ಹೋದ್ಮೇಲೆ ಸರಿ ಹೋಗುತ್ತೆ.
ಯಾಕಂದರೆ ಆ ವ್ಯಕ್ತಿ ನಿಮ್ಮನ್ನು ಅಷ್ಟು ಪ್ರೀತಿ ಮಾಡ್ತದೆ. ಅವ್ರಿಗೆ ಲೈಫಲ್ಲಿ ಎಲ್ಲ ಇದೆ, ದುಡ್ಡಿದೆ, ಆಸ್ತಿ ಇದೆ, ಜಮೀನಿದೆ, ಹಣ ಇದೆ, ಸಂಪತ್ತಿದೆ, ತುಂಬ ಐಶ್ವರ್ಯ ಆದಂಥ ಜೀವನ ಇದೆ. ಸೊ ಎಲ್ಲ ರೀತಿ ಅವ್ರಿಗೆ ಅನುಕೂಲ ಇದೆ. ಬಟ್ ಒಂದಿಲ್ಲ ಅಷ್ಟೇ, ಎಮೋಷ್ನಲ್ ಲವ್. ಸೊ ಅದು ಹೋಗಿದ ತಕ್ಷಣ ಅವ್ರಿಗೆ ಫುಲ್ಫಿಲ್ ಆಗುತ್ತೆ, ಕರೆಕ್ಟ್ ಅನಿಸುತ್ತೆ. ಮತ್ತು ಅವ್ರು ಕೂಡ ಅಷ್ಟೇ ತುಂಬ ಹ್ಯಾಪಿಯಾಗಿ ತುಂಬ ಇಷ್ಟಪಡ್ತಾರೆ ನಿಮ್ಮನ್ನು. ಓಕೆನಾ? ಅವ್ರು ಮಾತಾಡಿಸ್ತಾರೆ ನಿಮ್ಮನ್ನು. ದ ಡೆವಿಲ್. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನು ಮಾತಾಡಿಸ್ಬೇಕಂತ ತುಂಬ ಟ್ರೈ ಮಾಡ್ಕೊಂಡು ಬರ್ತಾರೆ. ಬಟ್ ಆದರೆ ಅವ್ರಿಗೊಂದೇ ಅಬ್ಸ್ಟ್ರಕ್ಷನ್ ಬರೋದು, ಥರ್ಡ್ ಪಾರ್ಟಿ ಎನರ್ಜಿ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್. ಕೆರಿಯರ್ ಆಗಿರ್ಬೋದು, ಪ್ರೊಫೆಷನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಪರ್ಸನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಆರ್ ಎನಿಥಿಂಗ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಸೊಸೈಟಿ ಪ್ರಾಬ್ಲಮ್ಸ್ ಅಥವಾ ಇನ್ಯಾರೋ ಮೂರನೇ ವ್ಯಕ್ತಿಗಳು, ಫ್ರೆಂಡ್ಸು, ಯಾರೇ ಆಗಿರ್ಬೋದು. ನೀವಿಬ್ಬರು ಕಮ್ಯುನಿಕೇಷನ್ ಮಾಡೋಕ್ಕಾಗದೆ ಸ್ಟಾಪ್ ಮಾಡ್ತಾರೆ. ಅದೇ ಡೆವಿಲ್ ಎನರ್ಜಿ. ನೋಡಿ ಇಲ್ಲಿ ಕಾರ್ಡಲ್ಲಿ ಇಬ್ಬರು ವ್ಯಕ್ತಿಗಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ. ಮತ್ತು ಡೆವಿಲ್ಲಿ ಸ್ಟಾಪ್ ಮಾಡ್ತಾಯಿದ್ದೆ, ಒಬ್ರನ್ನೊಬ್ರು ಹತ್ರ ಸೇರಕ್ಕೆ ಬಿಡ್ತಾಯಿಲ್ಲ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ನಿಮ್ಮ ಹತ್ರ ಮಾತಾಡದಿರೋ ಥರ ಸ್ಟಾಪ್ ಮಾಡ್ಬೋದು. ಸೊಸೈಟಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಪರ್ಸನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸು ಯಾವುದೇ ಆಗಿರಲಿ, ಅದೇನೇ ಆಗಿರಲಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನೋದು ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಿದಾಗೆ ಸ್ಟಾಪ್ ಮಾಡ್ಬೋದು. ಆದರೆ ನಿಮ್ಮ ವ್ಯಕ್ತಿ ಮಾತ್ರ ನಿಮ್ಮ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಓಕೆನಾ? 4 ಆಫ್ ವಾಂಡ್ಸ್. ಸೊ ಈ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಹಿಂದೆ ನೀವು ಅವ್ರನ್ನ ತುಂಬ ಜೆನ್ಯೂನಾಗಿ ಪ್ರೀತಿ ಮಾಡಿದ್ರಿ, ತುಂಬ ಇಷ್ಟಪಟ್ಟರೆ, ಎಲ್ಲ ಮಾಡಿದ್ರೆ. ಬಟ್ ಆ ಟೈಮಲ್ಲಿ ಅವ್ರಿಗೆ ಗೊತ್ತಾಗಲಿಲ್ಲ ನಿಜವಾದ ಪ್ರೀತಿ ಅಂದರೆ ಏನು ಅಂತ. ಆವಾಗ ಅವ್ರು ಏನು ಮಾಡಿದ್ರು ಅಂದರೆ ನಿಮ್ಮಿಂದ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು, ಅಂದರೆ ರನ್ನರ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದರು. ನೀವು ಯಾರೋ ಗೊತ್ತಿಲ್ಲ ಅವ್ರಿಗೆ ಅನ್ನೋ ಥರ ರನ್ನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಈ ರೀತಿ ಇವಾಗ ಆ ವ್ಯಕ್ತಿ ನೋಡಿ ಇಲ್ಲಿ ಕಾರ್ಡ್ಸಲ್ಲಿ ಆ ವ್ಯಕ್ತಿ ಹಿಂದೆ 4 ಜನ ನೋಡ್ತಾ ಇದ್ದಾರೆ. ಆ ವ್ಯಕ್ತಿಗಳು ನೀವು ನೋಡೋವಂಥವ್ರು ನನ್ನ ವ್ಯೂವರ್ಸು. ಸೊ ಇಲ್ಲಿ ಮರದ ಹತ್ರ ಯಾರೇ ಇದ್ದೀರಾ ಅವರೆಲ್ಲ ನನ್ನ ವ್ಯೂವರ್ಸ್. ಅಂದರೆ ನೀವು ನೋಡೋಕೆ ಚೆನ್ನಾಗಿದ್ರೆ ಅಂತ ಅರ್ಥ. ಆದರೆ ನಿಮ್ಮ ವ್ಯಕ್ತಿ ನಿಮಗಿಂತ ಸ್ವಲ್ಪ ಚೆನ್ನಾಗಿಲ್ಲ. ನೋಡಿ ಆ ವ್ಯಕ್ತಿ ಸ್ವಲ್ಪ ಬ್ಲ್ಯಾಕ್ ಇದ್ದಾರೆ. ಸೊ ಅಂದರೆ ನಿಮ್ಮ ವ್ಯಕ್ತಿ ಇಲ್ಲಿ ಬ್ಲ್ಯಾಕ್ ಅಂತೇನಲ್ಲ, ನಿಮ್ಮ ವ್ಯಕ್ತಿ ನಿಮಗಿಂತ ಸ್ವಲ್ಪ ಡಲ್ ಇದ್ದಾರೆ ಅಂತ ಹೇಳ್ಬೋದು. ಸೊ ಇಷ್ಟು ನಿಮಗಿಂತ ನೋಡೋಕೆ ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ನಿಮ್ಮ ವ್ಯಕ್ತಿ ಬೇಕಂತಲೇ ನೀವು ಯಾವ ರೀತಿ ರಿಯಾಕ್ಷನ್ ಮಾಡ್ತೀರಾ ಅಂತ ನಿಮ್ಮಿಂದ ಬೇಕಂತಲೇ ಓಡೋದ್ರು. ಸೊ ಹಂಗೆ ನೀವು ಪ್ರೀತಿ ಕೊಟ್ಟಾಗ, ನೀವು ಇಷ್ಟಪಟ್ಟಾಗ ಆ ವ್ಯಕ್ತಿ ನಿಮ್ಮನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರು. ಬಟ್ ಈ ಟೈಮಲ್ಲಿ ಇವಾಗ ಅವ್ರನ್ನ ಭೇಟಿ ಮಾಡಿದ ತಕ್ಷಣ ಇವಾಗ ಹಂಗೆ ಮಾಡಲ್ಲ ಅವರು. ಯಾಕೆ ಮಾಡಲ್ಲ ಅಂದರೆ ಇವಾಗ ಓಡೋಟೋಗಿದ್ದಕ್ಕೆ ತಾನೆ ನೀವು ಆಮೇಲೆ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಿರೋ ಥರ ನಿಮ್ಮೊಂದು ಸೆಪ್ರೇಷನ್ ಆಗೋಗಿದ್ದು, ನೋ ಕಾಂಟ್ಯಾಕ್ಟ್ ಆಗೋಗಿದ್ದು, ಎಲ್ಲ ಆಗಿದ್ದು. ಸೊ ಅದಕ್ಕೋಸ್ಕರ ಇಷ್ಟು ದಿನಗಳ ಕಾಲ ಅವರು ತುಂಬ ಪೇಯ್ನ್ ಅನುಭವಿಸಿದ್ರು. ಈಗ ಮತ್ತೆ ನೀವು ಅವ್ರನ್ನ ಭೇಟಿ ಮಾಡಿದ ತಕ್ಷಣ ಅವ್ರು ನಿಮ್ಮನ್ನು ಮತ್ತೆ ಅವಾಯ್ಡ್ ಮಾಡಿದರೆ ನೀವು ಅವ್ರನ್ನ ಪರ್ಮನೆಂಟಾಗಿ ಬ್ಲಾಕ್ ಮಾಡಿಬಿಡ್ತೀರಿ, ಮತ್ತು ಅವ್ರಿಗೆ ತಂಟೆಗೆ ಹೋಗೋಲ್ಲ. ಸೊ ಹಾಗಾಗಿ ನೀವು ಪ್ರೀತಿಸಿದಂಥ ವ್ಯಕ್ತಿ ಈ ಸಾರಿ ಅವಾಯ್ಡ್ ಮಾಡೋದಿಲ್ಲ, ಬದಲಾಗಿ ಸುಮ್ಮನೆ ಇರ್ತಾರೆ ಅಷ್ಟೇ. ರನ್ನಿಂಗು ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ನಿಮ್ಮ ಜೊತೆ ಮಾತಾಡಲಿಕ್ಕೆ ಆದಷ್ಟು ಟ್ರೈ ಮಾಡ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಆದಷ್ಟು ಬೇಗ ರಿಮೂವ್ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ಟ್ರೈ ಮಾಡ್ತಾರೆ. ಪೇಜ್ ಆಫ್ ವಾಂಡ್ಸ್. ನಿಮ್ಮ ವ್ಯಕ್ತಿಗೆ ಅವರು ಏನೇ ಕೆಲಸ ಮಾಡ್ತಾ ಇರಲಿ ಪ್ರತಿ ಕ್ಷಣ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ನೀವಂತೂ ಅವ್ರ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ನಿಮ್ಮದೇ ಧ್ಯಾನ. ಇನ್ನು ಅವ್ರು ಯಾವುದೇ ಕೆಲಸ ಮಾಡ್ತಾ ಇರಲಿ ಆ ಕೆಲಸ ಕೂಡ ಅವ್ರ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ. ಅದನ್ನು ಸ್ವಲ್ಪ ಸೈಡ್ಗಿಟ್ಟು ಬದಿಗಿಟ್ಟು ನೀವು ಅವ್ರ ಲೈಫಲ್ಲಿ ಸಿಕ್ಕಿದ ತಕ್ಷಣ ಅವರು ಬಂದು ನಿಮ್ಮ ಜೊತೆ ಮಾತಾಡಬೇಕಂತ ತುಂಬ ಇಷ್ಟಪಡ್ತಾರೆ. ನೋಡಿ ಇಲ್ಲಿ ಕಾರ್ಡಲ್ಲಿ ಒಬ್ಬ ವ್ಯಕ್ತಿ ವರ್ಕ್ ಮಾಡ್ತಾಯಿದ್ದಾರೆ, ಒಂದು ವಾಂಡ್ ಇಟ್ಕೊಂಡು, ಒಂದು ಕೈಯಲ್ಲಿ ಕೊಡ್ಲಿ ಇಟ್ಕೊಂಡಿದ್ದಾರೆ. ಸೊ ಆದರೆ ಆ ವ್ಯಕ್ತಿ ಲೈಫಲ್ಲಿ ಇನ್ನೊಬ್ರು ಹೋಗಿದ ತಕ್ಷಣ ಆ ವ್ಯಕ್ತಿ ಆ ಕೆಲಸನ ಬಿಟ್ಟು ಇನ್ನೊಬ್ರ ಜೊತೆ ಕಾಲ ಕಳೆಯೋದಕ್ಕೆ ಟ್ರೈ ಮಾಡ್ತಾನೆ. ಅಂದರೆ ಹಂಗೆ ನೋಡಿ ಇಲ್ಲಿ ಕಾರ್ಡಲ್ಲಿ ಒಬ್ಬ ವ್ಯಕ್ತಿ ಒಂಟಿಯಾಗಿದ್ದಾರೆ, ಸೊ ಕೆಲಸ ಮಾಡ್ತಾಯಿದ್ದಾರೆ. ಹಂಗೆ ನಿಮ್ಮ ವ್ಯಕ್ತಿ ಲೈಫಲ್ಲಿ ನೀವು ಕೂಡ ಅಷ್ಟೇ ಎಂಟ್ರಿ ಆದಾಗ ಅವ್ರು ಕೂಡ ಅಷ್ಟೇ ಅವರು ಎಲ್ಲ ಕೆಲಸಗಳನ್ನ ಪಕ್ಕಕ್ಕಿಟ್ಟು ನಿಮ್ಮನ್ನು ಇಷ್ಟಪಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳ್ಬೋದು. 4 ಆಫ್ ವಾಂಡ್ಸ್. ನೀವು ಅವ್ರ ಲೈಫಲ್ಲಿ ಸಿಕ್ಕಿದ್ರೆ ಒಂಥರ ಯಾವಾಗಲೂ ಅವರು ಪ್ರತಿ ಕ್ಷಣ ಸೆಲೆಬ್ರೇಷನ್ ಆಗಿರ್ತಾರೆ, ಹ್ಯಾಪಿ ಮೂಮೆಂಟ್ಸಲ್ಲಿರ್ತಾರೆ. ಅದೇ ನೀವು ಅವ್ರ ಲೈಫಿಂದ ದೂರ ಬಂದುಬಿಟ್ರಿ ಅಂತ ಇಕ್ಕೋಣ, ಫುಲ್ಲು ಲಾಸು, ಫುಲ್ಲು ಎಮೋಷ್ನಲ್, ಫುಲ್ಲಾಗಿ ವೀಕ್ ಆಗಿಬಿಡ್ತಾರೆ. ಅದನ್ನೇ ಹೇಳ್ತಾ ಇರೋದು ನೋಡಿ. ನಿಮ್ಮ ವ್ಯಕ್ತಿ ಅವ್ರ ಲೈಫ್ಗೆ ಹೋಗಿದ ತಕ್ಷಣ ಖುಷಿ ವಾತಾವರಣ ಇರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೆಲೆಬ್ರೇಷನ್ ಇರುತ್ತೆ, ಯಾವಾಗಲೂ ಸಂತೋಷವಾಗಿರ್ತಾರೆ ಅಂತ. ನೀವು ಯಾವಾಗ ಅವ್ರನ್ನಿಂದ ದೂರ ಆದರೆ ಅವರೊಂದು ಕೆಲಸ ಅವ್ರು ಮಾಡ್ತಾಯಿದ್ರು
ಅವ್ರಿಗೆ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಹ್ಯಾಪಿನೆಸ್ ಇಲ್ಲ, ಸಂತೋಷ ಇಲ್ಲ, ನೆಮ್ಮದಿ ಅನ್ನೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಅವ್ರನ್ನ ಮೀಟ್ ಆದಾಗ, ನೀವು ಅವ್ರ ಜೊತೆ ಇದ್ದಾಗ ಅವ್ರಿಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಕಮ್ಯುನಿಕೇಷನ್ ಗೊತ್ತಾಗಲ್ಲ. ಅವ್ರಿಗೆ ಫುಲ್ ಹ್ಯಾಪಿ ಮೂಮೆಂಟ್ಸ್ ಅನ್ನೋದು ಬರುತ್ತೆ ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿಗೆ. ನಿಮ್ಗೆ ಕೂಡ ಅಷ್ಟೇ, ಅವ್ರು ಎಷ್ಟು ಖುಷಿ ಆಗ್ತಾರೋ ಆದರೆ ಡಬಲ್ ರಷ್ಟು ನೀವು ಕೂಡ ಖುಷಿ ಆಗ್ತೀರ. ಇಬ್ಬರು ಈಕ್ವಲ್ ಅಂತ ಹೇಳ್ಬೋದು. 9 ಆಫ್ ಸಾರ್ಟ್ಸು. ಪ್ರತಿ ಕ್ಷಣ ನಿಮ್ಮ ವ್ಯಕ್ತಿ ನಿಮಗಾಗಿ ಹಗಲು ರಾತ್ರಿ ನೋವು ಪಡ್ತಾಯಿದ್ರು. ಯಾಕಂದರೆ ನಿಮ್ಮನ್ನು ಹರ್ಟ್ ಮಾಡಿ ಅವ್ರು ಕೂಡ ಅಷ್ಟೇ ನೆಮ್ಮದಿಯಾಗಿರೋಕ್ಕಾಗಲಿಲ್ಲ, ತುಂಬ ಕಷ್ಟಪಟ್ಟರು, ತುಂಬ ನೋವು ಪಡ್ತಾಯಿದ್ರೆ. ಹೊರಗಡೆ ಪ್ರತಿ ದಿವಸ ನೋಡ್ಲಿಕ್ಕೆ ಚೆನ್ನಾಗಿರ್ಬೋದು ಅಷ್ಟೇ, ಹ್ಯಾಪಿಯಾಗಿ ಏನೋ ಕೆಲಸ ಮಾಡ್ಕೊಂಡು ಯಾವುದೋ ಒಂದು ಕಾಲ ಕಳ್ಕೊಂಡು ಇದಿರ್ಬೋದು ಅಷ್ಟೇ. ಅವ್ರು ಯಾವಾಗ ನೈಟ್ ಟೈಮ್ ಶುರುವಾಗುತ್ತೋ ಆವಾಗ ಅವ್ರು ಫುಲ್ ಎಮೋಷ್ನಲ್ ಆಗ್ತಾರೆ, ಫುಲ್ ಅವ್ರ ಎನರ್ಜಿಯೆಲ್ಲ ಡ್ರೈನ್ ಆಗೋಗುತ್ತೆ. ಅಂದರೆ ಪ್ರತಿ ಕ್ಷಣ ನೋವು ಪಡ್ತಾ ಇರ್ತಾರೆ. ಸೊ ಆವಾಗ ರಾತ್ರಿ ಆದರೆ ನಿಮ್ಮ ಬಗ್ಗೆ ಕನಸು ಕಾಣೋದು, ನೆನಪು ಮಾಡ್ಕೊಳೋದು, ಪ್ರತಿ ಕ್ಷಣ ಅಳೋದು. ಸೊ ಈ ಥರ ಎಲ್ಲ ಮಾಡ್ತಾರೆ. ಯಾಕೆ ನನ್ನ ವ್ಯಕ್ತಿಗೆ ಹೀಗೆ ಮಾಡಿದೆ, ಅವ್ರು ನಾನು ಎಷ್ಟು ಪ್ರೀತಿ ಮಾಡ್ತಾರೆ, ಈ ಜಗತ್ತಲ್ಲಿ ನೀನು ಯಾರನ್ನ ಅವ್ರ ಥರ ನಾನು ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಲಾಯಲ್ ಆಗಿದ್ದರು, ಅವ್ರಿಗೆ ನಾನು ಮೋಸ ಮಾಡಿಬಿಟ್ಟೆ, ಚೀಟ್ ಮಾಡಿಬಿಟ್ಟೆ, ಅವ್ರಿಗೆ ಅನ್ಯಾಯ ಮಾಡಿಬಿಟ್ಟೆ. ಇಲ್ಲಿ ಕೆಲವ್ರು ನಿಮಗೆ ಚೀಟ್ ಮಾಡಿರ್ಬೋದು ದುಡ್ಡಿನ ವಿಚಾರದಲ್ಲಿ ಎಲ್ಲಾದರೂ. ಇನ್ನು ಕೆಲವರು ಎಮೋಷ್ನಲಾಗಿ ಚೀಟ್ ಮಾಡಿರ್ಬೋದು, ಇನ್ನು ಕೆಲವರು ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ ನಿಮ್ಮನ್ನು. ಸೊ ಯಾವ ರೀತಿ ಆದರೂ ನಿಮ್ಮ ಸಿಚುವೇಶನ್ ಕನೆಕ್ಟ್ ಆಗುತ್ತೋ ಆ ರೀತಿ ತಗೊಳ್ಳಿ. ನಿಮ್ಮ ವ್ಯಕ್ತಿಯಿಂದ ನಿಮಗೆ ಅನ್ಯಾಯ ಅನ್ನೋದಾಗಿದೆ. ಸೊ ಅದಕ್ಕೋಸ್ಕರ ಅದನ್ನು ಆ ಘಟನೆಗಳು ಅವರು ನೆನಪು ಮಾಡಿಕೊಂಡು ಈ ರೀತಿ ಮಾಡಬಾರ್ದಾಗಿತ್ತಂತ ಪ್ರತಿ ಕ್ಷಣ ರಾತ್ರಿ ಎಲ್ಲ ಅಳ್ತಾ ಇರ್ತಾರೆ. ಓಕೆನಾ? ಅವ್ರಿಗೆ ಇವಾಗ ನಿಮ್ಗೆ ಯಾವ ರೀತಿ ಅವ್ರು ನೋವು ಕೊಟ್ಟರೋ ಇವಾಗ ಅವ್ರ ಲೈಫಲ್ಲಿ ಕೂಡ ಅಷ್ಟೇ ಫುಲ್ಲು ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಬಿಟ್ಟಿದ್ದಾರೆ. ನಿಮ್ಗಾದರೂ ಒಂದು ಪ್ರಾಬ್ಲಮ್ ಅವರಿಲ್ಲ ಅಂತ, ಅವ್ರಿಗೆ ಪ್ರತಿಯೊಂದು ಕಡೆಯಿಂದನೂ ಪ್ರಾಬ್ಲಮ್ಸೇ. ಯಾಕೆ? ನಿಮ್ಮನ್ನು ಅವಾಯ್ಡ್ ಮಾಡಿ ಅರ್ಟ್ ಮಾಡಿದ್ಮೇಲೆ. ಏಸ್ ಆಫ್ ಕಪ್ಸ್. ಅವ್ರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಅವ್ರ ಕೈಯಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟೊಂದು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ. ನೀವು ಕೂಡ ಅಷ್ಟೇ ಅಷ್ಟೊಂದು ಪ್ರೀತಿ ಮಾಡ್ತಿದ್ದಾರೆ. ಬಟ್ ಒಂದೇ ವಿಚಾರ, ನೀವು ಪ್ರೀತಿ ಮಾಡ್ತಾ ಇರೋದು ನಿಮ್ಮ ವ್ಯಕ್ತಿಗೆ ನೀವು ಹೇಳಿದ್ದೀರ. ಬಟ್ ಆದರೆ ಆ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ, ಎಷ್ಟು ಇಷ್ಟಪಡ್ತಾಯಿದ್ದಾರೆ ಅಂತ ಅವ್ರು ಹೇಳಿಲ್ಲ ನಿಮಗೆ. ಏರೋಫೆಂಟ್ ಅಂದರೆ ಅದೇ ನೋಡಿ, ಅವರು ನಿಮ್ಗೆ ಹೇಳಿಲ್ಲ. ಬಟ್ ಆದರೆ ನಿಮ್ಮನ್ನು ಮದುವೆ ಮಾಡ್ಕೊಬೇಕು, 2 ಸೈಡ್ ಲವರ್ಸ್ ಆದರೆ ಮದುವೆ ಮಾಡ್ಕೊಬೇಕು, ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ನಿಮ್ಮ ಜೊತೆ ರೀಯೂನಿಯನ್ ಆಗಬೇಕು, ನಿಮ್ಮ ಜೊತೆ ಹ್ಯಾಪಿ ಆಗಿರ್ಬೇಕಂತ ಅವರು ಗಾಡ್ನ ಪ್ರೇಯರ್ ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಅಥವಾ ಅವ್ರಿಗೆ ತುಂಬ ಪರಿಚಯ ಇರೋವಂಥ ವ್ಯಕ್ತಿಗಳ ಹತ್ರ ಹೇಳ್ಕೊಂಡಿರ್ಬೋದು, ಅಥವಾ ಇನ್ನು ಕೆಲವರು ಫ್ಯಾಮ್ಲಿಯಲ್ಲಿ ಕೂಡ ಹೇಳ್ಕೊಂಡಿರ್ತಾರೆ. ಬಟ್ ಅವ್ರ ಫ್ಯಾಮ್ಲಿಯಲ್ಲಿ ಒಪ್ಪಿರಲ್ಲ. ಸೊ ಈ ರೀತಿಯೆಲ್ಲ ಇರುತ್ತೆ. 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಯಾವಾಗೂ ನಿಮ್ಮದೇ ಯೋಚನೆ, ನಿಮಗೂ ಅಷ್ಟೇ ಅವ್ರದ್ದೇ ಯೋಚನೆ. ಸೊ ಆದ್ದರಿಂದ ನೀವು ಅವ್ರನ್ನ ಬಿಟ್ಕೊಡೋಕೆ ನಿಮ್ಮ ಮನಸ್ಸೇ ಇಲ್ಲ. ಎಷ್ಟು ದೂರದಲ್ಲಿದ್ರೂ ನೀವು ಅವ್ರಿಗೆ ತುಂಬ ದೂರ ಐತೆ. ಸೊ ಅದರಿಂದ ಒಬ್ಬರ ಬಗ್ಗೆ ಒಬ್ಬರು ಯೋಚನೆ ಮಾಡ್ತಿದ್ರೆ, ನಿಮ್ಮ ವ್ಯಕ್ತಿ ಅಂತೂ ನೀವು ಹೋಗಿ ಮಾತಾಡ್ತಾರೆ, ಕಮ್ಯುನಿಕೇಷನ್ ಮಾಡ್ತಾರೆ. ಅದೇ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ಸ್ವಲ್ಪ ಕಾಲ ಅವಾಯ್ಡ್ ಮಾಡ್ತಾರೆ. ಸೊ ಅಷ್ಟೇ. ಆಮೇಲೆ ಮತ್ತೆ ಅವರೇ ಮಾತಾಡ್ತಾರೆ ಅಷ್ಟೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಅವ್ರ ಮನಸ್ಸಲ್ಲಿ ಯಾವಾಗಲೂ ಇರ್ತೀರ ಅಂತ ಹೇಳ್ಬೋದು. ಸೊ ಅವ್ರು ನಿಮ್ಮನ್ನು ಮರೀತಾರಂದ್ರೆ ಮರೆಯಲ್ಲ, ಅವ್ರ ಹೃದಯದಲ್ಲಿ ಯಾವಾಗಲೂ ನೀವು ಪರ್ಮನೆಂಟ್ ಆಗಿರ್ತೀರ. ಅವರು ಅಷ್ಟೇ, ನೀವು ಅವ್ರನ್ನ ಪ್ರೀತಿ ಮಾಡ್ತಾರಂದ್ರೆ ನೀವು ಕೂಡ ಅಷ್ಟೇ. 10 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ಫುಲ್ ಹ್ಯಾಪಿ ಆಗಿಬಿಡ್ತೀರ. ನಿಮ್ಮ ವ್ಯಕ್ತಿ ಅವರು ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ನೀವಿಬ್ಬರು ತುಂಬ ಖುಷಿ ಆಗಿಬಿಡ್ತೀರ. ಅದನ್ನೇ ಹೇಳ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ. ನೀವು ಅವ್ರ ಲೈಫಲ್ಲಿ ಇದ್ದರೆ ತುಂಬ ಖುಷಿಯಾಗಿರ್ತಾರೆ. ನೋಡಿ, ಅವರು ಮತ್ತೆ ಮ್ಯಾಜಿಷಿಯನ್ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ ನೀವು ಅವ್ರ ಲೈಫಲ್ಲಿ ಹೋಗಲೇಬೇಕು. ಅಂದರೆ ಕೆಲವರು ಈ 1 ಇಯರ್ 2 ಸೈಡ್ ಲವರ್ಸ್ ಆದರೆ ಈ 1 ಇಯರಲ್ಲೇ ಮ್ಯಾರೇಜ್ ಆಗಬೇಕಂತ ತುಂಬ ಇಷ್ಟಪಡ್ತಾಯಿದ್ರೆ. ನೋಡಿ, ಇಲ್ಲೆಲ್ಲ ಮ್ಯಾಜಿಷಿಯನ್ ಹಿಂದ್ಗಡೆ ಬಟರ್ಫ್ಲೈಸ್ ಇದೆ. ಅಂದರೆ ನಿಮ್ಮ ವ್ಯಕ್ತಿ ಲೈಫಲ್ಲಿ ನೀವು ಹೋಗಿದ ತಕ್ಷಣ ಅವರು ತುಂಬ ಖುಷಿ ಆಗ್ತಾರೆ. ಬಟರ್ಫ್ಲೈಸ್ ನಿಷ್ಕಲ್ಮಶವಾದ ಮನಸ್ಸು ಯಾವ ಇರ್ತಿರುತ್ತೋ ನಿಮ್ಮ ವ್ಯಕ್ತಿ ಮನಸ್ಸು ಕೂಡ ಆ ರೀತಿ ಆಗಿಬಿಡುತ್ತೆ. ಬಟ್ ಆದರೆ ಅವ್ರು ಹೇಳ್ಕೊಳೋದಿಲ್ಲ ಅಷ್ಟೇ, ಥರ್ಡ್ ಪಾರ್ಟಿ ಸಿಚುವೇಷನಿಂದ. ನೀವು ಕೂಡ ಅಷ್ಟೇ, ಅವ್ರು ನಿಮ್ಮ ಲೈಫಲ್ಲಿ ಬಂದಿದ ತಕ್ಷಣ ಫುಲ್ಲು ಹ್ಯಾಪಿ ಆಗಿಬಿಡ್ತೀರ. ನಿಮ್ಮ ವ್ಯಕ್ತಿ ಯಾರೇ ಆಗಿರ್ಬೋದು ಸ್ವಲ್ಪ ಈಗೋಯಿಸ್ಟಿಕ್ ಇದ್ದಾರೆ, ಸ್ವಲ್ಪ ಆ್ಯಟಿಟ್ಯೂಡ್ ತುಂಬ ತೋರಿಸ್ತಾರೆ, ನಂದೇ ನಡಿಬೇಕು ಅನ್ನೋ ಥರ ತೋರಿಸ್ತಾರೆ. ನೀವು ಕೂಡ ಅಷ್ಟೇ. ಬಟ್ ಆದರೆ ನೀವು ಅವ್ರ ಪ್ರೀತಿಗೆ ಮನಸ್ಸೋಲ್ತೀರ, ಅವರು ಕೂಡ ಅಷ್ಟು ನಿಮ್ಮ ಮನಸ್ಸೋಲ್ತಾರೆ. ಆದರೆ ನಿಮ್ಮ ಮುಂದೆ ಸ್ವಲ್ಪ ಜಂಬ ತೋರಿಸ್ತಾರೆ ಅಷ್ಟೇ ನಿಮ್ಮ ವ್ಯಕ್ತಿ, ಇನ್ನೇನೂ ಇಲ್ಲ.
ಆದರೂ ಅವ್ರು ನಿಮ್ಮನ್ನು ಇಷ್ಟಪಡ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ಸ್ವಲ್ಪ ಬಿಟ್ಕೊಟ್ಟಿರ್ತಾರೆ ಅಷ್ಟೇ, ಇನ್ನೇನೂ ಇಲ್ಲ. 6 ಆಫ್ ವಾಂಡ್ಸ್ ಏನು ಹೇಳುತ್ತೆ ಅಂದರೆ, ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮ್ಯಾರೇಜ್ ಆಗದಿರಿದ್ರೆ ಮ್ಯಾರೇಜ್ ಆಗ್ಬೇಕು ಅಂದ್ಕೊಂಡಿದ್ದಾರೆ, ಕಮಿಟ್ಮೆಂಟ್ ಕೊಡ್ಬೇಕು ಅಂದ್ಕೊಂಡಿದ್ದಾರೆ, ಅದನ್ನೇ ಹೇಳ್ಬೇಕು ಅಂದ್ಕೊಂಡಿದ್ದಾರೆ. ನಿಮ್ಮ ಜೊತೆ ಸೆಲೆಬ್ರೇಷನ್ ಅಂದರೆ ಮದುವೆ ಆಗಬೇಕು ಆ ಥರ ಎಲ್ಲ ಇದೆ 2 ಸೈಡ್ ಲವರ್ಸ್ಗಾದರೆ. ಇನ್ನು ಸಪ್ರೇಷನ್ ಆಗಿದ್ದರೆ, ಮ್ಯಾರೇಜಾಗಿ ಸಪ್ರೇಷನ್ ಆಗಿದ್ದರೆ ಇಬ್ಬರು ರಿಯೂನಿಯನ್ ಆಗಬೇಕು ಮತ್ತು ಮೊದಲಿನ ಥರ ಚೆನ್ನಾಗಿರ್ಬೇಕಂತ ಯೋಚನೆ ಮಾಡ್ತಾರೆ. ಏಸ್ ಆಫ್ ಸಾರ್ಟ್ಸ್ ಆದಷ್ಟು ಬೇಗ ನಿಮ್ಮ ಸೈಡ್ ಆ್ಯಕ್ಷನ್ ತಗೊಬೇಕು, ಏನಾದರೂ ಮಾಡಿ ಥರ್ಡ್ ಪಾರ್ಟಿ ಸಿಚುವೇಷನ್ ರಿಮೂವ್ ಮಾಡ್ಕೊಬೇಕು ಅಂತಿದ್ದಾರೆ. 3 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಯಾವಾಗೂ ಥರ್ಡ್ ಪಾರ್ಟಿ ಸಿಚುವೇಷನ್ಸೇ ಪ್ರಾಬ್ಲಮ್ಸ್ ಆಗಿರೋದು. 9 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಏಸ್ ಆಫ್ ವಾಂಡ್ಸ್ ಟ್ಯಾರೆಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ನಿಮಗೂ ಮತ್ತು ನಿಮ್ಮ ವ್ಯಕ್ತಿಗೂ ಆದಷ್ಟು ಬೇಗ ರಿಯೂನಿಯನ್ ಆಗಬೇಕು ಅಂತ ಅವ್ರು ಕೂಡ ಅಷ್ಟೇ ತುಂಬ ವೆಯ್ಟ್ ಮಾಡ್ತದೆ, ನೀವು ಕೂಡ ಅಷ್ಟೇ ತುಂಬ ವೆಯ್ಟ್ ಮಾಡ್ತದೆ. ಅಂದರೆ ನಿಮ್ಮ ಜೊತೆ ಮಾತಾಡಲೇಬೇಕು, ನೀವು ಅವ್ರು ಮತ್ತೆ ಮೊದಲಿನ ಥರ ಪ್ರೀತಿಯಲ್ಲಿ ಇರಬೇಕಂತ ನೀವಿಬ್ಬರು ಮ್ಯಾನಿಫೆಸ್ಟ್ ಮಾಡ್ತಿದ್ರೆ. ಏಸ್ ಆಫ್ ಪೆಂಟಿಕಲ್ಸ್ ಅವ್ರಿಗೆ ನಿಮಗೆ ಕೆಲವು ಗಿಫ್ಟ್ಸ್ ಕೊಡಬೇಕಂತ ನಿಮ್ಮ ವ್ಯಕ್ತಿ ತುಂಬ ವೆಯ್ಟ್ ಮಾಡ್ತಿದ್ರೆ, ನೀವು ಕೂಡ ಅಷ್ಟೇ ಅವ್ರಿಗೇನಾದರೂ ಗಿಫ್ಟ್ಸ್ ಕೊಡಬೇಕಂತ ತುಂಬ ವೆಯ್ಟಿಂಗಲ್ಲಿದ್ರೆ. ಗಿಫ್ಟ್ ಅಂತಲೇ ಅಲ್ಲ, ಅವ್ರ ಜೊತೆ ಮಾತಾಡಿದ್ರೂ ಅದು ಒಂಥರ ಗಿಫ್ಟೇ. ಅಂದರೆ ಅವ್ರು ನಿಮ್ಮ ಲೈಫಲ್ಲಿದ್ದರೆ ಅದು ಒಂಥರ ನಿಮ್ಗೆ ಗಿಫ್ಟೇ, ನೀವು ಕೂಡ ಅಷ್ಟೇ ಅವ್ರ ಲೈಫಲ್ಲಿದ್ದರೆ ಒಂಥರ ಗಿಫ್ಟ್ಸ್. ಆದರೂ ಗಿಫ್ಟ್ಸ್ ಎಲ್ಲ ಕೊಡಬೇಕು, ಇರುತ್ತಲ್ವ ನಿಮಗೆ ನಿಮ್ಮ ಪ್ರೀತಿಯಲ್ಲಿ ಏನೇನು ವಿಚಾರಗಳು, ಸೊ ಆ ಥರ. 4 ಆಫ್ ಸಾರ್ಟ್ಸ್ ಆದರೂ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ನಿಮ್ಮ ವ್ಯಕ್ತಿ, ನೀವು ಕೂಡ ಅಷ್ಟೇ. ನೈಟ್ ಆಫ್ ಪೆಂಟಿಕಲ್ಸ್, ಸೊ ನೀವು ಅವ್ರ ಲೈಫಲ್ಲಿ ಹೋಗಿದ ತಕ್ಷಣ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. 2 ಆಫ್ ಪೆಂಟಿಕಲ್ಸ್ ಅವ್ರಿಗೆ ಒಂದೇ ಒಂದು ಕನ್ಫ್ಯೂಷನು, ಥರ್ಡ್ ಪಾರ್ಟಿ ಸಿಚುವೇಷನ್ ಆಯ್ಕೆ ಮಾಡಬೇಕಾ ನಿಮ್ಮನ್ನು ಆಯ್ಕೆ ಮಾಡಬೇಕು ಅನ್ನೋದು. ಬಟ್ ಅವ್ರು ನಿಮ್ಮನ್ನೇ ಆಯ್ಕೆ ಮಾಡ್ಕೊಬೇಕು ಅಂದ್ಕೊಂಡಿದ್ದಾರೆ. ಫ್ಯಾಮ್ಲಿ ಒಂದು ಸೈಡು, ಕೆರಿಯರು ಪ್ರಾಬ್ಲಮ್ಸು, ಪರ್ಸ್ನಾಲಿಟಿ, ಸೊಸೈಟಿ ಪ್ರಾಬ್ಲಮ್ಸ್ ಎಲ್ಲ. ಸೊ ಅವರು ಥರ್ಡ್ ಪಾರ್ಟಿ ಸಿಚುವೇಷನ್ ಆಯ್ಕೆ ಮಾಡಿಕೊಂಡ್ರೆ ಎಮೋಷ್ನಲ್ ವೀಕಾಗಿ ಎಲ್ಲದರಲ್ಲೂ ಪ್ರಾಬ್ಲಮ್ಸ್ ಸಿಕ್ಕಾಕೊಂತಾರೆ ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರು ನಿಮ್ಮನ್ನೇ ಆಯ್ಕೆ ಮಾಡ್ತಾರೆ. ದ ವರ್ಡ್ ನೋಡಿ, ಆ ಕಾರ್ಡಲ್ಲಿ ಕೂಡ ಹೇಳ್ತದೆ, ಪ್ರತಿಯೊಂದು ಕ್ಷಣ ಅವ್ರಿಗೆ ನಿಮ್ಮದೇ ಧ್ಯಾನ. ಸೊ ನಿಮ್ಮನ್ನು ಪ್ರತಿ ಕ್ಷಣ ಇಷ್ಟಪಡ್ತಾರೆ, ಪ್ರತಿ ನಿಮಿಷ ಅವ್ರಿಗೆ ನೀವೇ ಬೇಕು. ನೋಡುವಂಥ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು, ಇಟ್ಸ್ ಅಪ್ ಟು ಯು. ಏನು ಮಾಡಬೇಕಂತ ನಿಮ್ಗೆ ಬಿಟ್ಟಿದ್ದು. ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಾರೆ. ಯು ಆರ್ ರೆಡಿ, ನೀವು ಆಲ್ರೆಡಿ ರೆಡಿ ಆಗಿದ್ದೀರ. ಎಸ್, ನೀವೇನೋ ಒಂದು ಕ್ವಶನ್ ಅನ್ಕೊತಿದ್ರೆ ಅದು ಎಸ್ ಅಂತ ಹೇಳ್ತದೆ, ಹೌದು ಅಂತ. ನೋ ನೀಡ್ ಟು ವರಿ, ನೀವು ತುಂಬ ಟೆನ್ಷನ್ ಮಾಡ್ಕೊತ ಅವಸರ ಇಲ್ಲ. ಡೋಂಟ್ ಸ್ಟಾಪ್, ನೀವು ಆ್ಯಕ್ಷನ್ ತಗೊಳ್ಳಿ, ಏನೋ ಒಂದು ಆಗುತ್ತೆ ಅಂತ ಹೇಳ್ತಿದ್ರೆ. ನೋ, ನೀವು ಕೆಲವೊಂದು ವಿಚಾರನ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ, ಅದಕ್ಕೆ ನೋ ಅಂತ ಹೇಳ್ತಿದ್ರೆ. ಲಿಸನ್ ಟು ಯುವರ್ ಇಂಟ್ಯೂಷನ್, ನಿಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತೆ ಅದ್ರ ಬಗ್ಗೆ. ಸೊ ನಿಮ್ಮ ಮನಸ್ಸಾಕ್ಷಿನ ಕೇಳಿ ವರ್ಕ್ ಮಾಡಿ. ಬಿ ಅಸರ್ಟಿವ್, ದೃಢವಾಗಿರಿ, ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಟೆನ್ಷನ್ ಮಾಡಿಕೊಂಡ್ರೆ ಯಾವ ಪ್ರಾಬ್ಲಮ್ಸು ಸಾಲ್ವ್ ಆಗೋಲ್ಲ. ಮತ್ತೆ ಎಸ್ ಅಂತ ಬಂದಿದೆ, ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವುದೇ ವಿಚಾರದಲ್ಲಿ ಆಗಿರ್ಬೋದು. ಪರ್ಫೆಕ್ಟ್ ಟೈಮಿಂಗ್, ಸರಿಯಾದ ಸಮಯದಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿದ್ರೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ ಅಷ್ಟೇ.